ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಂ ನೋ ಹೃದಂಬರೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ನಮ್ಮ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರ ಆರಾಧನೆ. ನಿನ್ನೆ, ಇವತ್ತು, ನಾಳೆ, ನಾಡದ್ದು 4 ದಿನ ಅವರ ಮೊದಲನೆಯ ಒಂದು ಮಹಾಸಮಾರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಮೊದಲಿಗೆ ಅವರನ್ನು ಒಂದು ಸ್ಮರಣೆ ಮಾಡಿ, ನಿತ್ಯ ಪ್ರಾತಸ್ಮರಣೀಯರಾದಂತಹ ಅವರನ್ನು ಸ್ಮರಣೆ ಮಾಡಿ ಪಾಠವನ್ನು ಶುರು ಮಾಡೋಣ ಅಂತ ಹೇಳ್ತಾ, ನಿನ್ನೆ ಪೂರ್ವಾರಾಧನೆ ಮಠದಲ್ಲಿ ನಡೀತು. ಏನು ನಾವು ವಿಷ್ಣು ಸಹಸ್ರನಾಮ ಪಾಠವನ್ನು ಹೇಳ್ಕೊಳ್ತಾ ಇದ್ದೇವೆ, ಅದು ಅವರು ಹೇಳಿ ಅರ್ಧದಲ್ಲಿ ನಿಂತಹ ಪಾಠವನ್ನು ನಾವು ಅವರ ಅನುಗ್ರಹದಿಂದ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮ ಅರ್ಥಗಳ ಸಂಗ್ರಹ ನಮ್ಮ ಪಾಠದ ಸದಸ್ಯರಾದಂತಹ ಗಿರಿಧರ್ ಬೋರೆ ಅವರು ಕನ್ನಡದಲ್ಲಿ ಅತಿ ಸಂಕ್ಷಿಪ್ತವಾಗಿ ಅನುವಾದ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದರು. ಆ ಗ್ರಂಥ ನಿನ್ನೆಯ ದಿನ ಶ್ರೀಪಾದರಾಜ ಮಠಾಧೀಶರ ಅಂತ ಸುಜಯನಿ ತೀರ್ಥರು ಮತ್ತು ಮಾಧವ ತೀರ್ಥ ಮಠಾಧೀಶರ ಅಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥರ ಒಂದು ಅಮೃತ ಹಸ್ತಗಳಿಂದ ಅದು ಬಿಡುಗಡೆಯಾಗಿ ಲೋಕಾರ್ಪಣೆ ಆಗಿದೆ. ಅದು ಗಿರಿಧರ್ ಬೋರೆ ಅವರು ಅವರ ಯಥಾಪ್ರಕಾರವಾಗಿ ಈ ಗ್ರಂಥಗಳ ಅನುವಾದ ರಚನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡೋದೆಂಬುದು ಇಟ್ ಈಸ್ ಹಿಸ್ ಹ್ಯಾಬಿಟ್. ಅವ್ರಿಗೆ ಅದೊಂದು ಡೈಲಿ ರೊಟೀನ್ ಇದ್ದಾಗ ಆಗಿಬಿಟ್ಟದೆ. ಅವರು ಎಲ್ಲ ಜಿಜ್ಞಾಸುಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ನಾವು ಆ ವಿಷಯಕ್ಕಾಗಿ ಅವರನ್ನು ಅಭಿನಂದಿಸಿ, ಇನ್ನು ಸ್ವಾಮಿಗಳ ಕುರಿತು ಎಲ್ಲರಿಗೂ ಅವ್ರ ವ್ಯಕ್ತಿತ್ವ ನಿಮಗೆಲ್ಲರಿಗೂ ಗೊತ್ತಿದೆ. ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನೀವು ಒಂದು 8-10 ವರ್ಷಗಳಿಂದ ಅವರಲ್ಲಿ ನಿತ್ಯ ಪಾಠವನ್ನು ಕೇಳಿ ಅವರ ಒಂದು ಸಾತ್ವಿಕತನ, ಅವರ ಒಂದು ಇಲ್ಲಿ ನಾನು ಹೇಳುವ ಒಂದು ಇದೇನು ನನ್ನ ಅಭಿಪ್ರಾಯ ಏನು ಅಂದರೆ, ಅವರು ಏನು ವಿದ್ಯೆಯನ್ನು ಕಲ್ತಿದ್ದಾರೆ, ವೆದರ್ ಇಟ್ ಈಸ್ ಹನಿ, ವೆದರ್ ಇಟ್ ಈಸ್ ಎ ಡ್ರಾಪ್ ಆಫ್ ಹನಿ ಆರ್ ವೆದರ್ ಇಟ್ ಈಸ್ ಎ ಸಾಗರ, ವಾಟ್ ಎವರ್ ಇಟ್ ಈಸ್ ಎನ್ ಓಷನ್, ವಾಟ್ ಎವರ್ ಇಟ್ ಮೇ ಬಿ, ವಾಟ್ ಹೀ ಗೈನ್ಡ್ ದ ನಾಲೆಡ್ಜ್, he tried his maximum level best to implement in his life. That is the greatness of our Swamiji. ಆಚಿನೋತಿ ಹಿ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಯಸ್ತುತಂ ಆಚಾರ್ಯ ಪ್ರಚಕ್ಷತೆ ಅಂತ
ಆಚಾರ್ಯರ ಇದಕ್ಕೆ ನಿರ್ವಚನ. ಅಂದರೆ ಮೊದಲು ತಾನು ಸಂಶಯವಿಲ್ಲದೆ ಜ್ಞಾನ ಸಂಪಾದನೆ ಮಾಡ್ಕೋಬೇಕು. ಸಂಪಾದನೆ ಮಾಡಿಕೊಂಡಿರೋ ಜ್ಞಾನವನ್ನು ತಾನು ಮೊದಲು ಆಚರಣೆ ಮಾಡಬೇಕು. ಆಚರಣೆ ಮಾಡಿದ ಜ್ಞಾನವನ್ನು ಶಿಷ್ಯರಿಗೆ ಬೋಧನೆ ಮಾಡಬೇಕು. ಶಿಷ್ಯರಿಗೆ ಬೋಧಿಸಿದ ಜ್ಞಾನವನ್ನು ಅವರು ಅನುಸರಿಸುವಂತೆ ಮಾಡಬೇಕು. ಯಾರಾದರೆ ಈ 4 ಕೆಲಸಗಳನ್ನು ಮಾಡ್ತಾರೋ ಅವರು ಆಚಾರ್ಯ ಪದವಿಗೆ ಅರ್ಹರು. ಆಚಾರ್ಯ ಶಬ್ದವನ್ನು ಬಳಸುವುದಕ್ಕೆ ಅರ್ಹರು. ಹೀಗಾಗಿ ನಮ್ಮ ಸ್ವಾಮಿಗಳು ಅವರು ಏನು ಆಚಾರ್ಯ ಶಾಸ್ತ್ರ ಜ್ಞಾನವನ್ನು ಪಡೆದಿದ್ದರೂ ಆ ಪಡೆದಿರುವ ಜ್ಞಾನವನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊತಾ ಬಂದರು, ಇಂಪ್ಲಿಮೆಂಟ್ ಮಾಡ್ಕೊತಾ ಬಂದರು. ಅಪ್ಲಿಕೇಶನ್ ಹೇಳೋದು ಸುಲಭ, ಅದಕ್ಕೆ ಎಲ್ಲರೂ ಅದಕ್ಕೆ ಹೇಳ್ತಾರೆ, ಸರ್ವೇ ವ್ಯಾಸಪರಾಶರಾಹ ಸ್ವಾನುಷ್ಠಾನುಕಾಲೇ ಪಂಡಿತೋಪಿ ಅಪಂಡಿತ ಪರೋಪದೇಶ ಕಾಲೇ. ಪರೋಪದೇಶ ಕಾಲದಲ್ಲಿ ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ಪ್ರತಿಯೊಬ್ಬನೂ ಅಪರ ವ್ಯಾಸನು ಪರಾಶರರು ಆಗಿಬಿಡ್ತಾರಂತೆ. ಸ್ವಾನುಷ್ಠಾನ ಕಾಲೇ ತಾನು ಹೇಳಿದ್ದನ್ನು ಆಚರಣೆ ಮಾಡಲಿಕ್ಕೆ ಬರೋವಾಗ ಎಷ್ಟು ದೊಡ್ಡ ಪಂಡಿತನೂ ಕೂಡ ಅಪಂಡಿತನಾಗಿಬಿಡ್ತಾನೆ, ಪಾಮರನಾಗ್ತಾನೆ. ಆದರೆ ನಮ್ಮ ಸ್ವಾಮಿಗಳು ಈ ಒಂದು ಇದಕ್ಕೆ ಅಪವಾದ. ಅವರು ಏನು ಜ್ಞಾನವನ್ನು ಭಗವಂತನ ಜ್ಞಾನವನ್ನು ಪಡೆದಿದ್ದರೂ ಅದನ್ನು ಅವರ ಜೀವನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅವರಿಗೆ ಸಾಧ್ಯವಾಗುತ್ತೋ ಅಷ್ಟು ಅವರು ಅದನ್ನು ಜೀವನದಲ್ಲಿ ಅಪ್ಲೈ ಮಾಡಿ ಒಂದು ಸಾತ್ವಿಕವಾದ, ಪ್ರಾಮಾಣಿಕವಾದ, ನಿಸ್ವಾರ್ಥವಾದ ಅವರ ಇಡೀ ಜೀವನವೆಲ್ಲ ಹರಿವಾಯು ಗುರುಗಳ ಸೇವೆಗಾಗೇ, ಅದು ಪೂರ್ವಾಶ್ರಮ ಆಗಿರಬಹುದು, ಆಶ್ರಮ ಸ್ವೀಕಾರ ಅನಂತರಾಗಿರಬಹುದು, ಅವರ ಇಡೀ 94 ವರ್ಷ ತುಂಬು ಜೀವನವನ್ನು ಹರಿವಾಯು ಗುರುಗಳ ಸೇವೆಗಾಗೇ ಮೀಸಲಾಗಿ ಇಟ್ಟಂತಹ ಮಹಾನುಭಾವರು. ಆದ ಕಾರಣ ಅಂತಹ ಗುರುಗಳನ್ನು ಹೊಂದಿರುವಂತಹ ನಾವೆಲ್ಲರೂ ಕೂಡ ಇದು ಭಾಗ್ಯವಯ್ಯ ಅಂಥೇಳಿ ನಾವೆಲ್ಲರೂ ಕೂಡ ಅವರ ಕಾಲದಲ್ಲಿದ್ದು ಅವರ ಜೊತೆಗೆ ಒಡನಾಡಿ ಅವರಿಂದ ಉಪದೇಶವನ್ನು ಹೊಂದಿ ಪಾಠವನ್ನು ಕಲಿತು ಅವರ ಜೊತೆಗೆ ಇದ್ದಿದ್ದೇ ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಾ, ಅಂತಹ ಮಹಾನುಭಾವರಾದ ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರ ಆರಾಧನಾ ಸಂದರ್ಭವಾಗಿ ಅವರನ್ನು ಇವತ್ತು ಸ್ಮರಿಸಿ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ಅವರ ಅನುಗ್ರಹದಿಂದ ನಮ್ಮ ವಿಷ್ಣು ಸಹಸ್ರನಾಮ ಪಾಠ ವಿಸ್ತಾರವಾಗಿ ಎಲ್ಲಿ ಲೋಪವಿಲ್ಲದೆ ಯಥಾಶಕ್ತಿ ಯಥಾಮತಿ ನನಗೆ ಕೈಲಾದಷ್ಟು ನಾನು ಮಾಡ್ತೇನೆ ಮಾಡಿ ಈ ವಿಷ್ಣು ಸಹಸ್ರನಾಮ ಪಾಠವನ್ನು ಮುಗಿಸಿ ನಮ್ಮ ಗುರುಗಳ ಮೂಲಕ ಆ ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಇನ್ನು ವಿಷ್ಣು ಸಹಸ್ರನಾಮ ಪಾಠಕ್ಕೆ ಬಂದರೆ, ಹಿಂದಿನ ಪಾಠದಲ್ಲಿ ಅದೃಶ್ಯ ಅಂತ ಹೇಳ್ಕೊಂಡಿದ್ದೇವೆ. ಭಗವಂತನು ಅವನು ಯಾರಿಗೆ ತಾನು ಕಾಣಬೇಕೋ ಅಂತ ಅವನಿಗೆ ಇಚ್ಛಾಗತ್ತೋ ಅವರಿಗೆ ಅವನು ದೃಶ್ಯನು, ಯಾರಿಗೆ ಅವನು ಕಾಣಬಾರದು ಅಂತ ಅವನಿಗಿರುತ್ತೋ ಅವನಿಗೆ ಅದೃಶ್ಯನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಅವ್ಯಕ್ತ ರೂಪ ನಮಗೆ ನೋಡಿ, ಅದೃಶ್ಯ ಅವ್ಯಕ್ತ ರೂಪ 2 ನಾಮಗಳು ಸಿಮಿಲರ್ ಆಗೇ ಇದೆ. ಅದೃಶ್ಯ ಅಂದರೆ ಕಾಣದೇ ಇರೋದು, ವ್ಯಕ್ತರೂಪ ಅಂತ ಇದೆ, ಅದರೊಳಗೆ ಬ್ರಾಕೆಟ್ ಒಳಗೆ ಅವ್ಯಕ್ತ ರೂಪ ಅಂತ ಆಗಿದೆ. ಆದರೆ ಅವನು ಅದೇ ಅದೃಶ್ಯದ ಹೆಸರೇ ಸಿಮಿಲರ್ ಆಗಿ ವ್ಯಕ್ತರೂಪ ಅಥವಾ ಅವ್ಯಕ್ತ ರೂಪ ಇದೆ. ಆದರೆ ಆ ಒಂದೊಂದು ನಾಮಕ್ಕೂ ಆ ವಿವರಣೆ ಕೊಡುವಾಗ, ಆ ಒಂದೊಂದು ನಾಮದ ಔಚಿತ್ಯವನ್ನು ಹೇಳುವಾಗ ವಿಸ್ತಾರವಾಗಿರುತ್ತೇವೆ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಯಾಕೆ ಅಂದರೆ ನಿನ್ನೆ ನಾವು ಅಲ್ಲಿ ಸಭಾದಲ್ಲಿ ಮಾತಾಡಿದಂತೆ ಗಿರಿಧರ್ ಬೋರೆ ಅವರು ಹೇಳಿದಂತೆ, ಭಗವಂತ ನಾನು ಹೇಳಿದಂತೆ ಅವನ ಅನಂತ ರೂಪ, ಅನಂತ ಗುಣಗಳು, ಅವನಲ್ಲಿ ಎಲ್ಲವೂ ಅನಂತವೇ. ಆದ ಕಾರಣ ಅವನಲ್ಲಿ ಎಲ್ಲವೂ ಅನಂತ ಆದ ಕಾರಣ ಅವನಲ್ಲಿ ಒಂದು ಹೆಸರಿಗೆ ಈ ಅರ್ಥ, ಒಂದು ಹೆಸರಿಗೆ ಈ ಅರ್ಥ ಅಂದರೆ ಎಷ್ಟು, ಒಂದೊಂದು ಹೆಸರಿಗೂ ಎಷ್ಟು, ಅದಕ್ಕೆ 100 ಅರ್ಥ ಅಂತೇಳಿ ಎಷ್ಟು ನೀವು ಅರ್ಥಗಳು ತೆಗೆದರೂ
ಅವನ ಗುಣಗಳು, ರೂಪಗಳು, ಕ್ರಿಯೆಗಳು ಎಲ್ಲವೂ ಅನಂತವಾದ ಕಾರಣ ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರನಾಮ್ನೇ ಸಹಸ್ರಪಾದಾಕ್ಷಿ ಶಿರೋರುಬಾಹುವೆ. ಆದ ಕಾರಣ ಎಲ್ಲವೂ ಅನಂತವಾದ ಕಾರಣ ಒಂದೊಂದು ಹೆಸರಿಗೂ ಅನೇಕ ಅರ್ಥಗಳಿದ್ದರೂ ಒಂದೊಂದು ಅರ್ಥಕ್ಕೂ ಒಂದರ್ಥಕ್ಕೂ ಇನ್ನೊಂದರ್ಥಕ್ಕೂ ಸಂಬಂಧವಿಲ್ಲದೆ ಇರುವಂತಹ ಯಾವ ಅರ್ಥಕ್ಕೆ ಆ ಅರ್ಥವೇ ಪ್ರತ್ಯೇಕವಾಗಿ ಇರುವಂತಹ ಒಂದು ಇದು. ಆದ ಕಾರಣ ಅದೃಶ್ಯ ಅಂದರು ಅವ್ಯಕ್ತರೂಪ, ವ್ಯಕ್ತರೂಪ ಅಂದರೆ ಅವ್ಯಕ್ತನೇ ಅವನ ಸ್ವಭಾವ ಅಂತ ಹೇಳುತ್ತೆ, ಮುಂದೆ ಹೇಳ್ತಾರೆ. ಆದ ಕಾರಣ ವ್ಯಕ್ತರೂಪ ಇದ್ದರೂ ನಾವು ಅವ್ಯಕ್ತರೂಪ ಅಂತ ಇಟ್ಕೊಂಡ್ರೇ ಸರಿಯಾಗಿರುತ್ತೆ. ಆದ ಕಾರಣ ಆ ವ್ಯಕ್ತರೂಪಕ್ಕೂ ಅವ್ಯಕ್ತರೂಪಕ್ಕೂ ಹೇಗೆ ಏನು ಎಂಬ ವಿಷಯಗಳು ಅನೇಕ ಪ್ರಮಾಣಗಳಿಂದ ಈ ಹೆಸರಿನಲ್ಲಿ ಹೇಳ್ತಾ ಬರ್ತಾರೆ ಅಂತ ಹೇಳ್ತಾ ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡ್ತಾ, ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ರಭು ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಚಿದನಂದಜಿತು. ವ್ಯಕ್ತರೂಪ ನಿಜಶಕ್ತಿಯ ಭಕ್ತಾನಾಂ ವ್ಯಕ್ತಂ ಸ್ಫುಟಂ ರೂಪಂ ಶರೀರಂ ಯಸ್ಯ ಸಹ ವ್ಯಕ್ತರೂಪ. ಇವನು ವ್ಯಕ್ತರೂಪನು ಅಂದರೆ ಭಕ್ತರಿಗೆ ತಾನು ಕಾಣಿಸಿಕೊಳ್ತಾನೆ. ವ್ಯಕ್ತ ಆಗೋದು ಅಂದರೆ ಕಾಣೋದು. ಇವನು ಭಕ್ತರಿಗೆ ತನ್ನ ದರ್ಶನವನ್ನು ಕೊಡ್ತಾನಂತೆ. ಹೇಗೆ? ಭಕ್ತರ ಶಕ್ತಿಯಿಂದನೋ ಭಕ್ತರ ತಪಸ್ಸಿಗೆ ಮೆಚ್ಚಿ ತಪಸ್ಸಿಗೆ ವಶನಾಗ್ಬಿಡ್ತಾನೆ ಅಂದರೆ ಅಲ್ಲ. ಅದೇ ಹೇಳ್ತಾರೆ, ನಿಜ ಶಕ್ತಿಯ ಭಕ್ತಾನಾಂ ವ್ಯಕ್ತಂ ಸ್ಫುಟಂ ರೂಪಂ ಶರೀರಂ ಯಸ್ಯ ಸಹ. ತನ್ನ ಶಕ್ತಿಯಿಂದ ಅಂದರೆ ಭಗವಂತ ತನ್ನ ಶಕ್ತಿಯಿಂದ ತನ್ನ ಸಾಮರ್ಥ್ಯದಿಂದ ಭಕ್ತರಿಗೆ ಕಾಣಿಸಿಕೊಳ್ಳುವ ದೇಹ ಯಾವನಿಗೆ ಇದೆಯೋ ಅವನು ವ್ಯಕ್ತರೂಪ. ಅದೇ ನಿಜ ಶಕ್ತಿಯ ತನ್ನ ಶಕ್ತಿಯಿಂದ ಭಕ್ತಾನಾಂ ಭಕ್ತರಿಗೆ ವ್ಯಕ್ತಂ ಸ್ಫುಟಂ ರೂಪಂ ಸ್ಫುಟವಾದ ರೂಪವು ರೂಪಂ ಶರೀರಂ ಯಾರಿಗೆ ಸ್ಫುಟವಾದ ಶರೀರವು ಯಾವನಿಗೆ ಇದೆಯೋ ಅವನು ವ್ಯಕ್ತರೂಪನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮಸೂತ್ರ ಹೀಗೆ ಹೇಳ್ತಾ ಇದೆ ಒಂದು ಸೂತ್ರ, ಓಂ ತದವ್ಯಕ್ತಮಾಹ ಹಿ ಓಂ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅವ್ಯಕ್ತಮೇವ ತದ್ಬ್ರಹ್ಮ ಸ್ವತಃ. ಇವನು ಈ ಓಂ ತದವ್ಯಕ್ತಮಾಹ ಹಿ ಓಂ ಎಂಬುವಂತಹ ಈ ಸೂತ್ರ ಏನು ಹೇಳುತ್ತೆ, ಭಗವಂತನು ಅವನು ಅವ್ಯಕ್ತನಾಗಿರುವುದೇ ಅವನ ಸಹಜ ಸ್ವಭಾವ. ಅದನ್ನೇ ಆಚಾರ್ಯ ಹೇಳ್ತಾರೆ, ಅವ್ಯಕ್ತಮೇವ ತದ್ಬ್ರಹ್ಮ ಸ್ವತಃ. ಅವ್ಯಕ್ತವಾಗಿ ಇರುವುದೇ ಬ್ರಹ್ಮ. ಅವನು ಸ್ವಭಾವ ಅವ್ಯಕ್ತನಾಗಿದ್ದಾನೆ. ಅದಕ್ಕೆ ಅಲ್ಲಿಗೆ ಏನಾಯಿತು, ಅವನು ಅವ್ಯಕ್ತ ರೂಪನೇ ಆಗಿದ್ದಾನೆ. ಯಾವಾಗೂ ಕಾಣಿಸಿಕೊಳ್ಳೋದಿಲ್ಲ. ಅವನಿಗೆ ಯಾರಿಗೆ ಯಾವಾಗ ಕಾಣಿಸಬೇಕೋ ಹೇಗೆ ಕಾಣಿಸಬೇಕೋ ಅಂತ ಅವನಿಗೆ ಯಾವಾಗ ಅನಿಸುತ್ತೋ ಆವಾಗ ಅವನು ಅವರಿಗೆ ವ್ಯಕ್ತರೂಪನಾಗ್ತಾನೆ. ಅಲ್ಲಿಯವರೆಗೂ ಅವ್ಯಕ್ತ ರೂಪನೇ ಆಗ್ತಾನೆ. ಇನ್ನು ಸರಿ, ನಾನು ಮಹಾಭಕ್ತ ಭಗವಂತ, ನಾನು ಭಾಭಕ್ತ, ನಾನು ಜಪ ಮಾಡಿಬಿಟ್ರೆ ತಪಸ್ಸು ಮಾಡಿಬಿಟ್ರೆ ಭಗವಂತ ನನಗೆ ಕಾಣಿಸಿಬಿಡ್ತಾನೆ ಅಂತ ನಮಗೆಲ್ಲರಿಗೂ ಒಂದು ಭ್ರಮೆ ಇರುತ್ತೆ. ನಾನು ಇಷ್ಟು ಸಲ ಸುಧಾ ಪಾಠ ಮಾಡಿದ್ದೀನಿ, ಸುಧಾ ಮಂಗಳ ಮಾಡಿದ್ದೀನಿ, ಚಂದ್ರಿಕಾ ಮಂಗಳ ಮಾಡಿದ್ದೀನಿ, ವ್ಯಾಸತ್ರಯ ಮಂಗಳ ಮಾಡಿದ್ದೀನಿ, ನಾನು ಮಹಾಜ್ಞಾನಿ, ನನಗೆ ಭಗವಂತ ನನಗೆ ಕಾಣಿಸ್ತಾನೆ ಅಂತ ನಾವೆಲ್ಲರೂ ವಿ ಆರ್ ಆಲ್ ಅಂಡರ್ ಅನ್ ಇಲ್ಯೂಷನ್. ಅದೊಂದು ಭ್ರಮೆ. ಅದನ್ನೇ ಹೇಳ್ತಾ ಇದ್ದಾರೆ. ಅಪಿ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆರಾಧನೆಪ್ಯವ್ಯಕ್ತಮೇವ ಜ್ಞಾನಿ ಪ್ರತ್ಯಕ್ಷೇಣೇತರೇಷಾಂ ಅತಿಸೂಕ್ಷ್ಮಲಿಂಗಾದನುಮಾನೇನ ಅಂತ ಹೇಳ್ತಾ ಇದ್ದಾರೆ. ಏನು? ಅವನನ್ನು ನಾವು ಎಷ್ಟು ಚೆನ್ನಾಗಿ ಆರಾಧನೆ ಮಾಡಿದರೂ ಅವನನ್ನು ನಾವು
ವ್ಯಕ್ತಗೊಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನಾವು ಭಗವಂತನನ್ನು ನಾನು ಎಷ್ಟು ಚೆನ್ನಾಗಿ ಆರಾಧನೆ ಮಾಡಿದೆ, ಏನೇ ಮಾಡಿದರೂ ಅವನು ನಮಗೆ ವ್ಯಕ್ತನಾಗುವುದಿಲ್ಲ. ಅವನನ್ನು ನಾವು ಕಾಣುವುದಕ್ಕೆ ಆಗುವುದಿಲ್ಲ. ಆದರೆ ಜ್ಞಾನಿಗಳು ಅವರೇನು ಮಾಡ್ತಾರೆ, ಜ್ಞಾನದಿಂದ ಆ ಭಗವಂತನ ಅವ್ಯಕ್ತ ಸ್ವಭಾವವನ್ನು ಕಂಡುಕೊಂಡಿರ್ತಾರೆ. ಹೌದು, ಭಗವಂತ ಅವನ ಸ್ವಭಾವವೇನು? ಅವನ ಸ್ವಭಾವವೇ ಅವ್ಯಕ್ತ. ಆ ಅವ್ಯಕ್ತ ಸ್ವಭಾವವುಳ್ಳ ಭಗವಂತನನ್ನು ನಾವು ವ್ಯಕ್ತನನ್ನಾಗಿ ಮಾಡಿಕೋಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕೋ ಅವರಿಗೆ ಗೊತ್ತಿರುತ್ತೆ. ಅವರು ಜ್ಞಾನಿಗಳು ಅವನು ಅವ್ಯಕ್ತ ಅಂತ ಹೇಗೆ ತಿಳ್ಕೊಂಡಿರ್ತಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ. ಈ ಭಗವಂತ ಅತಿ ಸೂಕ್ಷ್ಮನಾಗಿದ್ದಾನೆ. ನಮಗೆ ಪರಮಾಣುಗಳು ಅಂತ ಕರಿತೇವೆ. ಆ ಪರಮಾಣುಗಳು ಇರೋದರೊಳಗೆ ಇರೋ ಜಗತ್ತಿನಲ್ಲಿರೋ ವಸ್ತುಗಳಲ್ಲಿ ಅತಿ ಸೂಕ್ಷ್ಮವಾದದ್ದು, ಬಹಳ ಅತಿ ಸಣ್ಣವಾದ ಪದಾರ್ಥ. ಸೊ ಬ್ಯಾಕ್ಟೀರಿಯಾ ನಮ್ಮ ಕಣ್ಣಿಗೆ ಕಾಣಲ್ಲ. ವಿ ಆರ್ ಲುಕಿಂಗ್ ಇನ್ ಇದು ಏನಂತಾರಪ್ಪ, ಗ್ಲೋರಿಫೈ ಮಾಡಿ ನೋಡ್ತಾರಲ್ಲ, ಗಬಕ್ಕನ ಹೆಸರು ಬರ್ತಾ ಇಲ್ಲ. ಅದರಲ್ಲಿ ನಾವು ಆ ಇನ್ಸ್ಟ್ರುಮೆಂಟಲ್ಲಿ ನೋಡ್ತೇವೆ. ಆದರೆ ಆ ಇನ್ಸ್ಟ್ರುಮೆಂಟುಗಳು ಕಾಣದೇ ಇರುವಂಥ ಪರಮಾಣುಗಳಿದೆ. ಮೈಕ್ರೋಸ್ಕೋಪಲ್ಲಿ ನಾವು ನೋಡ್ತೇವೆ, ಬ್ಯಾಕ್ಟೀರಿಯಾ ಕಾಣುತ್ತೆ. ಆದರೆ ಮೈಕ್ರೋಸ್ಕೋಪ್ ಕಣ್ಣಿಗೂ ಕಾಣದೇ ಇರುವಂತಹ ಅತಿ ಸೂಕ್ಷ್ಮವಾದ ಪದಾರ್ಥಗಳು ಜಗತ್ತಿನಲ್ಲಿದೆ. ಭಗವಂತ ಎಂಥವನು ಅಂದರೆ ಅಂತಹ ಪರಮಾಣುಗಳಕ್ಕಿಂತ ಸಣ್ಣವನಾಗಿದ್ದಾನೆ, ಇನ್ನೂ ಸೂಕ್ಷ್ಮನಾಗಿದ್ದಾನೆ, ಇನ್ನೂ ಅದಕ್ಕಿಂತ ಸಣ್ಣನಾಗಿದ್ದಾನೆ. ಅದಕ್ಕೆ ನಮಗೆ ವೇದ ಶ್ರುತಿ ಏನು ಹೇಳುತ್ತೆ? ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತೇಳಿ. ಅಣುವಿನಲ್ಲಿಕ್ಕಿಂತ ಅಣುವೇ ಸಣ್ಣದು ಅಂದರೆ ಅದಕ್ಕಿಂತ ಸಣ್ಣವನಾಗಿದ್ದಾನೆ. ಬ್ರಹ್ಮಾಂಡ ದೊಡ್ಡದು, ಬ್ರಹ್ಮಾಂಡವನ್ನು ಆವರಿಸಿಕೊಂಡಿರುವ ಖರ್ಪರ ದೊಡ್ಡದು ಅಂದರೆ ಅದಕ್ಕಿಂತ ದೊಡ್ಡನಾಗಿದ್ದಾನೆ. ಅಂದರೆ ಜಗತ್ತಿನಲ್ಲಿ ಅವನಕ್ಕಿಂತ ಸಣ್ಣ ಪದಾರ್ಥವಿಲ್ಲ, ಅವನಕ್ಕಿಂತ ದೊಡ್ಡ ಪದಾರ್ಥವಿಲ್ಲ. ಅದಕ್ಕೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಅವರಿಗೆ ಗೊತ್ತಿದೆ ಅವನು ಅವ್ಯಕ್ತವೇ ಅವನ ಸ್ವಭಾವವಾಗಿದೆ. ಆದ ಕಾರಣ ಅವ್ಯಕ್ತ ರೂಪ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಪ್ರಕಾಶವಚ್ಚಾವೈಶೇಷ್ಯಂ ಓಂ ಅಂಥೇಳಿ ಬ್ರಹ್ಮಸೂತ್ರ. ಅಜ್ಞಾದಿವತು ಸ್ಥೂಲ ಸೂಕ್ಷ್ಮತ್ವ ವಿಶೇಷಾಭಾವ ಅವ್ಯಕ್ತ ವ್ಯಕ್ತಭಾವೌ ಚ ನ ಕ್ವಚಿತ್ ಪರಮೇಶ್ವರೇ ಸರ್ವತ್ರಾವ್ಯಕ್ತರೂಪೋಯಂ ಯತಯೇವ ಜನಾರ್ದನ. ಈ ಬ್ರಹ್ಮಸೂತ್ರ ಪ್ರಕಾಶವಚ್ಚಾವೈಶೇಷ್ಯಂ ಓಂ ಅಂಥೇಳಿ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಕೂರ್ಮ ಪುರಾಣದ ಒಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ನೋಡಿ, ಈ ಅಗ್ನಿ ಮೊದಲಾದ ಪದಾರ್ಥಗಳು, ಆ ಅಗ್ನಿ ಮೊದಲಾದ ಪದಾರ್ಥಗಳಲ್ಲಿ ಸ್ಥೂಲ ರೂಪವೂ ಇದೆ, ಸೂಕ್ಷ್ಮ ರೂಪವೂ ಇದೆ. ಅಂದರೆ ಸಣ್ಣ ಕಿಡಿ ಅಗ್ನಿ ಕಣ, ಒಂದು ಅಗ್ನಿ ಕಣ ಸಣ್ಣದು, ದೊಡ್ಡ ಪ್ರಳಯಾಗ್ನಿ. ಹೀಗೆ ಅಗ್ನಿ ಮೊದಲಾದವುಗಳಲ್ಲಿ ಸೂಕ್ಷ್ಮ ಸ್ಥೂಲತ್ವ ಎರಡೂ ಇದ್ದಂತೆ ಭಗವಂತನ ರೂಪಗಳಲ್ಲಿ ಸ್ಥೂಲತ್ವ ಸೂಕ್ಷ್ಮತ್ವ ಮೊದಲಾದಂತಹ ವಿಶೇಷಗಳು ಇಲ್ಲ. ಎಲ್ಲವೂ ಒಂದೇ ಪ್ರಕಾರವಾಗಿರುತ್ತೆ. ಆದ್ದರಿಂದ ಎಲ್ಲ ರೂಪಗಳಿಂದಲೂ ಅವ್ಯಕ್ತನೇ ಅಂತ ಹೇಳ್ತಾ ಇದ್ದಾರೆ. ಅಗ್ನಿ ಒಂದು ಕಣ, ದೊಡ್ಡ ಪ್ರಳಯ, ದೊಡ್ಡದು ಸಣ್ಣದು ಅಂತ ಇದೆ. ಅಗ್ನಿ ಸಣ್ಣ ಕಣದಲ್ಲಿ ಸ್ವಲ್ಪ ಬೆಳಕಿರುತ್ತೆ, ದೊಡ್ಡ ಅಗ್ನಿಯಲ್ಲಿ ಹೆಚ್ಚು ಬೆಳಕಿರುತ್ತೆ. ಆದರೆ ಭಗವಂತನ ರೂಪದಲ್ಲಿ ಈ ಸ್ಥೂಲತ್ವ ಸೂಕ್ಷ್ಮತ್ವ ಮುಂತಾದ ವಿಶೇಷಗಳಿಲ್ಲ. ಹೇಗೆ ಹೇಳ್ತೀರಿ? ಇಷ್ಟು ಸಣ್ಣ ಮೂರ್ತಿ, ಇಷ್ಟು ದೊಡ್ಡ ಮೂರ್ತಿ, ವಾಮನನಾಗಿ
ಕುಳ್ಳನಾಗಿದ್ದ, ತ್ರಿವಿಕ್ರಮನಾಗಿ ದೊಡ್ಡವನಾಗಿದ್ದಾನಲ್ಲ ಅಂತೇಳಿ ನೀವು ಆ ಡಿಫರೆನ್ಷಿಯೇಷನ್ ಇದಲ್ವಾ, ವ್ಯತ್ಯಾಸವಿದಲ್ವಾ ಅಂತ ಹೇಳಿ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಅವನು ವಾಮನನಾಗಿ ತ್ರಿವಿಕ್ರಮನಾಗಿ ಇದ್ದರೂ ಕೂಡ ಸಣ್ಣ ಬೆಂಕಿಯಲ್ಲಿ ಸಣ್ಣ ಉಷ್ಣೋಗ್ರತೆ, ದೊಡ್ಡ ಬೆಂಕಿಯಲ್ಲಿ ದೊಡ್ಡ ಉಷ್ಣೋಗ್ರತೆ, ಪ್ರಕಾಶ ಇರುತ್ತೆ. ಆದರೆ ಇವನು ವಾಮನನಾಗಲಿ ತ್ರಿವಿಕ್ರಮನಾಗಲಿ ಅವನು ಎಲ್ಲ ರೂಪಗಳಲ್ಲಿ ಅವ್ಯಕ್ತನೇ. ಅವನಿಗೆ ತನ್ನ ಭಕ್ತರಿಗೆ ಕಾಣಿಸಬೇಕು, ದರ್ಶನವಾಗಬೇಕು, ಕೊಡಬೇಕು, ಅವರಿಗೆ ವ್ಯಕ್ತನಾಗಬೇಕು ಅಂತ ಅವನ ಇಚ್ಛಾ ಬಂದರೇ ಅವನು ವಾಮನನಾಗಾದರೂ ವ್ಯಕ್ತನಾಗ್ತಾನೆ, ತ್ರಿವಿಕ್ರಮನಾಗಿ ವ್ಯಕ್ತನಾಗ್ತಾನೆ, ವಿಶ್ವರೂಪನಾಗಿ ವ್ಯಕ್ತನಾಗ್ತಾನೆ. ಇಲ್ಲದೇ ಇದ್ದರೆ ಅವನು ಎಲ್ಲ ರೂಪಗಳಲ್ಲೂ ಅವ್ಯಕ್ತನೇ ಆಗಿದ್ದಾನೆ. ಅವನು ಸ್ವಭಾವ ಅವ್ಯಕ್ತವಾಗಿ ಇರುವುದೇ. ಆದ ಕಾರಣ ಅವನಿಗೆ ಅವ್ಯಕ್ತ ಸ್ವರೂಪ ಅಂತ ಹೆಸರು. ಇನ್ನು ಹೀಗೆ ಭಗವಂತನ ಅವ್ಯಕ್ತತ್ವವನ್ನು, ಹೇಗೆ ಅದೃಶ್ಯತ್ವ ಭಗವಂತನ ಸ್ವಭಾವ, ಅವ್ಯಕ್ತತ್ವ ಭಗವಂತನ ಸ್ವಭಾವ ಏನಿದೆ, ಈ ಭಗವಂತನ ಅವ್ಯಕ್ತತ್ವ ಎಂಬ ಸ್ವಭಾವವನ್ನು, ಗುಣವನ್ನು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಸಮರ್ಥಿಸಿದ್ದಾರೆ. ಸಮರ್ಥಿಸಿ ಇದು ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ. ಅವನು ಅಘಟನಾಘಟನ ಸಮರ್ಥ, ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನು. ಅವನ ಸಾಮರ್ಥ್ಯದಿಂದಲೇ, ಅದಕ್ಕೆ ಸ್ವಶಕ್ತಿಯ, ನಮಗೆ ಮೊದಲೇ ಹೇಳ್ಕೊಂಡ್ವಿ, ನಿಜ ಶಕ್ತಿಯ ಅಂದರೆ ತನ್ನ ಶಕ್ತಿಯಿಂದಲೇ, ತನ್ನ ಸ್ವಶಕ್ತಿಯಿಂದಲೇ, ತನ್ನ ಸಾಮರ್ಥ್ಯದಿಂದಲೇ ಅವನು ವ್ಯಕ್ತನಾಗಬೇಕು ಅಂದರೆ ಭಕ್ತರಿಗೆ ವ್ಯಕ್ತನಾಗ್ತಾನೆ, ಇಲ್ಲ ಅಂದರೆ ಅವ್ಯಕ್ತನಾಗಿರ್ತಾನೆ ಎಂಬುವ ವಿಷಯವನ್ನು ಹೇಳಿದ್ದಾರೆ. ಇನ್ನು ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಅಂತ ಬ್ರಹ್ಮಸೂತ್ರ. ಉಭಯತ್ರ ಪ್ರಮಾಣಭಾವಾತ್ ತತ್ಪ್ರಸಾದಾದೇವ ಪ್ರಕಾಶೋ ಭವತಿ ಯುಜ್ಯತೆ ತಸ್ಯ ಅನಂತಶಕ್ತಿತ್ವಾತ್ ಅಂತ ಹೇಳ್ತಾರೆ. ನಮಗೆ ಈ ಬ್ರಹ್ಮಸೂತ್ರ ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಎಂಬುವಂತಹ ಈ ಬ್ರಹ್ಮಸೂತ್ರ, ಅವನು ನಿತ್ಯ ಅವ್ಯಕ್ತನಾದರೂ ಅವನು ಯಾವಾಗಲೂ ಭಗವಂತ ಅದಕ್ಕೆ ನಮಗೆ ಕಾಣೋದಿಲ್ಲ. ನಿತ್ಯ ಅವ್ಯಕ್ತ, ಯಾವಾಗಲೂ ಅವನು ಕಾಣದೇ ಇರ್ತಾನೆ, ವ್ಯಕ್ತವಾಗದೇ ಇರ್ತಾನೆ. ಅವನು ನಿತ್ಯನೂ ಅವ್ಯಕ್ತನಾಗಿದ್ದರೂ ಕೂಡ ತನ್ನ ಅಚಿಂತ್ಯವಾದ ಸಾಮರ್ಥ್ಯದಿಂದ ಅವನು ಪ್ರಕಟನಾಗ್ತಾನೆ, ವ್ಯಕ್ತನಾಗ್ತಾನೆ ಅಂತೇಳಿ ನಾರಾಯಣಾಧ್ಯಾತ್ಮ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ. ಅದರನ್ನೇ ಆಚಾರ್ಯರು ಹೇಳ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷ್ಯತೆ ನಿಜಶಕ್ತಿತಃ. ಅವನು ನಾರಾಯಣಾಧ್ಯಾತ್ಮ ಗ್ರಂಥದ ಒಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭಗವಂತನು ನಿತ್ಯ ಅವ್ಯಕ್ತನಾದರೂ ತನ್ನ ಅಚಿಂತ್ಯವಾದ ಸಾಮರ್ಥ್ಯದಿಂದ, ಅದೇ ಹೇಳ್ತಾ ಇದ್ದಾರೆ, ನಿತ್ಯ ಅವ್ಯಕ್ತೋಪಿ ಭಗವಾನ್ ಈಕ್ಷತೆ. ಅವನು ನಿತ್ಯ ಅವ್ಯಕ್ತನಾದರೂ ಕೂಡ ಭಗವಂತನು ಅವನು ಈಕ್ಷತೆ, ಇಚ್ಛೆ ಪಟ್ಟರೆ ನಿಜಶಕ್ತಿತಃ, ತನ್ನ ನಿಜಶಕ್ತಿಯಿಂದ ಅವನು ವ್ಯಕ್ತವಾಗ್ತಾನೆ. ಆದ ಕಾರಣ ಭಗವಂತನಿಗೆ ಅವ್ಯಕ್ತರೂಪ ಮತ್ತು ವ್ಯಕ್ತರೂಪ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಛಂದೋಭ್ಯೋ ಅಧ್ಯಮೃತಾತ್ ಸಂಬಭೂವ ತೈತ್ರೇಯ ಉಪನಿಷತ್ತು. ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಛಂದೋಭ್ಯೋ ಅಮೃತರೂಪೇಭ್ಯ ಸುವ್ಯಕ್ತಸ್ತದುಪಾಸನಾತ್ ಅಂತ ಹೇಳ್ತಾ ಇದ್ದಾರೆ. ಏನು ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಆ ವೇದದಲ್ಲಿ ಹೇಳಿರುವ ಭಗವಂತನ ಗುಣಗಳನ್ನು ಚೆನ್ನಾಗಿ ಉಪಾಸನೆ ಮಾಡಿದಾಗ ಅವನು ಪ್ರಕಟನಾಗುತ್ತಾನೆ ಎಂದು ತೈತ್ತಿರೀಯೋಪನಿಷತ್ತು ಹೇಳ್ತಾ ಇದೆ. ಇಲ್ಲಿ ನಮಗೆ ಎರಡು ವಿಷಯ ಹೇಳಿದ್ದಾರೆ. ಏನು? ಛಂದೋಭ್ಯೋದ್ಯ ಅಮೃತಾತ್ ಸಂಭವವ. ಅವನು ಅಲ್ಲಿ ಎರಡು ವಿಷಯ. ಒಂದು, ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು.
ಯಾಕೆ ಅಭ್ಯಾಸ ಮಾಡಬೇಕು? ವೇದಗಳು ಭಗವಂತನನ್ನು ತಿಳಿಸಿಕೊಡತ್ತೆ. ಆದ ಕಾರಣ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಕೇವಲ ಕಂಠಪಾಠ ಮಾಡಿ ಸ್ವರಯುಕ್ತವಾಗಿ ನಾವು ವೇದ ಪಂಡಿತರಾಗಿ ಘನಾಪಾಠಿ ಆ ಪಾಠಿ ಈ ಪಾಠಿ ಅಂಥೇಳಿ ಬರೇ ವೇದವನ್ನು ಕಂಠಪಾಠ ಮಾಡಿ ಸ್ವರಯುಕ್ತವಾಗಿ ಉದಾತ್ತ ಅನುದಾತ್ತ ಸ್ವರಗಳಿಂದ ಕೇವಲ ಪಾರಾಯಣ ಮಾಡಿದರೆ ಸಾಲದು. ಆ ವೇದಗಳು ಏನು ಹೇಳಿವೆ ಅಂತ ವೇದಾರ್ಥಗಳನ್ನು ತಿಳ್ಕೊಂಡು ಆ ವೇದಾರ್ಥಗಳನ್ನು ಅನುಸಂಧಾನ ಮಾಡಿಕೊಂಡು ಉಪಾಸನೆ ಮಾಡಿದಾಗ ಅವನು ಪ್ರಕಟನಾಗ್ತಾನೆ. ಅಲ್ಲಿಯವರೆಗೂ ಅವ್ಯಕ್ತನಾಗಿರ್ತಾನೆ. ಜ್ಞಾನಾನುಸಂಧಾನಪೂರ್ವಕವಾಗಿ ಉಪಾಸನೆ ಮಾಡಿದಾಗ ಅವನು ವ್ಯಕ್ತನಾಗ್ತಾನೆ. ಆದ ಕಾರಣ ಅವನು ಅವ್ಯಕ್ತರೂಪನೂ ಹೌದು, ವ್ಯಕ್ತರೂಪನೂ ಹೌದು. ಈ ರೀತಿಯಾಗಿ ತೈತ್ತರೀಯೋಪನಿಷತ್ತು ತಿಳಿಸ್ತಾ ಇದೆ. ಇನ್ನು ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ ಅಥರ್ವಣೋಪನಿಷತ್ತು ಹೇಳ್ತಾ ಇದೆ. ಅದು ಯಂ ಭಕ್ತಮೇಷ ಆತ್ಮಾವೃಣುತೆ ಸ್ವೀಕರೋತಿ ಯಸ್ಮೈ ಪ್ರಸೀದತೀತಿ ಯಾವತ್ತು ತೇನೈವ ಪ್ರಸಾದ ವಿಷಯೇಣೈವ ಲಭ್ಯ ತದ್ಯನಕ್ತಿ ತಸ್ಯ ಸ್ವಪ್ರಸಾದ ವಿಷಯಸ್ಯೈಷ ಪ್ರಸನ್ನಃ ಆತ್ಮ ಸ್ವಾಂ ತನುಂ ವಿವೃಣುತೆ ಪ್ರಕಾಶಯತೀತಿ ತಸ್ಯೈವಾಪರೋಕ್ಷ ವಿಷಯೋ ಭವತಿ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಯಮೇ ವೈಷವೃಣುತೆ ಅಂಥೇಳಿ ಈ ನಮಗೆ ಅಥರ್ವಣೋಪನಿಷತ್ತು ಏನು ಹೇಳ್ತಾ ಇದೆ? ಭಗವಂತನ ಮೂಲರೂಪ ದರ್ಶನ ಮುಕ್ತ ಜೀವಾತ್ಮರ ಮುಕ್ತಿಗೆ ಕಾರಣವಾಗಬಹುದು. ನಮಗೆ ಮುಕ್ತಿ ಬೇಕು. ಆ ಮುಕ್ತಿ ಬೇಕು ಅಂತ ಹೇಳಿದ್ರೆ ಬಿಂಬಾಪರೋಕ್ಷ ಆಗಬೇಕು. ನಮಗೆ ಬಿಂಬಾಪರೋಕ್ಷ ಅಂದರೆ ನಮಗಾಗಿ ಪ್ರತಿಯೊಬ್ಬ ಜೀವನ ಹೃದಯ ಕಮಲದಲ್ಲಿ ಅವನು ಮಾತ್ರ ಉಪಾಸನೆ ಮಾಡುವುದಕ್ಕಾಗಿ ಬಿಂಬರೂಪಿಯಾಗಿ ಜೀವರ ಅಷ್ಟದಳ ಹೃದಯ ಕಮಲದಲ್ಲಿರ್ತಾನೆ. ಅವನ ದರ್ಶನವೇ ಅದು ಆದಾಗ ಮಾತ್ರ, ಬಿಂಬರೂಪ ದರ್ಶನ ಅಪರೋಕ್ಷ ಆದಾಗ ಮಾತ್ರ ಅವನಿಗೆ ಮುಕ್ತಿ ಬರುತ್ತೆ. ಈ ಬಿಂಬಾಪರೋಕ್ಷ ಎಂಬುದು ಮುಕ್ತಿಗೆ ಕಾರಣವಾಗುತ್ತೆ. ಆದರೆ ಇಂತಹ ಮೂಲರೂಪವಾದ ದರ್ಶನವನ್ನು ಭಗವಂತನು ತನ್ನ ಭಕ್ತರಿಗಷ್ಟೇ ಅನುಗ್ರಹ ಮಾಡ್ತಾನೆ. ಅಂದರೆ ಯಮೇ ವೈಷ ವೃಣುತೆ, ಯಾರು ಭಗವಂತನ ಭಕ್ತರಾಗಿರ್ತಾರೋ, ಯಾರಿಗೆ ನನ್ನ ದರ್ಶನವನ್ನು ಇವನಿಗೆ ಕೊಡಬೇಕು ಅಂತ ಅವನಿಗೆ ಇಚ್ಛೆ ಆಗುತ್ತೋ, ಇವನಿಗೆ ನಾನು ಕಾಣಬೇಕು ಅಂತ ಯಾವಾಗ ಅವನಿಗೆ ಅನಿಸುತ್ತೋ, ಅದು ಯಾರ ಮೇಲೆ ಅನಿಸುತ್ತೆ? ತನ್ನ ಭಕ್ತರ ಮೇಲೆ ಮಾತ್ರ ಅನಿಸುತ್ತೆ. ಆದ ಕಾರಣ ಅವನಿಗೆ ಇಚ್ಛಾ ಬಂದು ಅವನಿಗೆ ಇವನನ್ನು ಅನುಗ್ರಹ ಮಾಡಬೇಕು ಅಂತ ಅನಿಸಿದಾಗ ಮಾತ್ರ ತನ್ನ ಭಕ್ತರಿಗೆ ತನ್ನ ನಿಜ ದರ್ಶನವನ್ನು, ಮೂಲರೂಪ ದರ್ಶನವನ್ನು, ಆ ಬಿಂಬಾಪರೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾ, ಇನ್ನೂ ಅನೇಕ ರೀತಿಯಾಗಿ ಇದೆ. ಅವುಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಪಾಠವನ್ನು ಮುಗಿಸುತ್ತಾ ನಮ್ಮ ಗುರುಗಳಾದ ವಿದ್ಯಾಸಾಗರ ಮಾಧವ ತೀರ್ಥರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪಾಠವನ್ನು ಮುಗಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ಯೇಶ ಅರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.